ಯಾಕೆ ಇಷ್ಟು ಜನ ಕಲ್ತಿದ್ದಾರೆ ನೋಡಿ, ಅಲ್ಲಿ ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು. ಯಾಕೆ ಇಷ್ಟು ಜನ ಕಲ್ತಿದ್ದಾರೆ? ಯಾವನ ಹತ್ರ ಹೋಗ್ಬಿಟ್ಟು ರಾಹು ಕೇತುದು ಅಂತೆಲ್ಲ ಹೇಳ್ತಿರಲ್ಲ ನೀವು. 7,000 ರೂಪಾಯಿ ಕೊಟ್ರೆ ಕಲ್ತು ಬಿಡ್ಬೋದಲ್ಲ. ಇದೆಯೋ ಇಲ್ವೋ ನನ್ನ ಮಗನ ಜಾತಕದಲ್ಲಿ? ಈಗೇನೋ ಹೇಳ್ದೆ ಹೆಂಗಿಲ್ಲ ಅಂತ. ಮುಂದೆ ಜೀವನ ಹೆಂಗಿದೆ? ಮುಂದೆ ಜೀವನ ಅದ್ಭುತ. ನಾನು ಯಾಕೆ ಈ ಜಾತಕ ವಿಶ್ಲೇಷಣೆ ಅಷ್ಟು ಡೀಟೇಲ್ ಆಗಿ ಮಾಡ್ತಾ ಇದ್ದೀನಿ ಅಂದ್ರೆ, 2027ರಿಂದ 19 ವರ್ಷ ಶನಿ ದಶ ಬರುತ್ತೆ. ಇದನ್ನ ಬರೆದಿಟ್ಕೊಳ್ಳಿ ನಿಮ್ ಗೋಡೆ ಮೇಲೆ. ಕಾಳಸರ್ಪದೇಶದಿಂದ ಓದ್ತಿಲ್ಲ ಅದಿಲ್ಲ ಅಂತ ಫೇಮಸ್ ಪರ್ಸನ್ ಆಗ್ತಾನೆ. ಯಾಕಂದ್ರೆ ನಾನು ಜಾತಕ ಏನಿದೆ ಅದನ್ನ ಹೇಳ್ತೀನಿ, ನಾನೇನು ಮಾಡ್ತಾ ಇಲ್ಲ ಇಲ್ಲಿ. ನನಗೆ ಯಾವ ಶಕ್ತಿನೂ ಇಲ್ಲ. ಬೇರೆಯವ್ರಿಗೆ ಏನಾರು ಈ ಆ್ಯಪ್ ಸಿಕ್ಬಿಟ್ಟಿದ್ರೆ, ಈ ದೊಡ್ಡ ದೊಡ್ಡ ಚಾನಲ್ ಅಲ್ಲಿ ಬರ್ತಾರಲ್ಲ, ಅಯ್ಯೋ ಅಮ್ಮ ತಾಯಿ ಅಂತ ಅವ್ರು ಭಿಕ್ಷೆಗೆ ಬೇಡವ್ರೆ, ಅವರು ಆ ಸಮಾನೆ ಅವರು. ಅವ್ರಿಗೇನಾರು ಈ ಆ್ಯಪ್ ಸಿಕ್ಕಿದ್ರೆ ಮುಂದಿನ ದಶ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಒಂದು ಪೂಜೆ ಮಾಡಿಸ್ಬಿಟ್ಟು, ಪೂಜೆ ಮಾಡಿಸಿದ ತಕ್ಷಣ ನೋಡಿ 27ರಿಂದ ಹೆಂಗಾಗತ್ತೆ ಅಂತ ಹೇಳ್ಬಿಟ್ಟು ಮೋಸ ಮಾಡ್ಬೋದಾಗಿತ್ತು. ಇಲ್ಲಿ ಏನು ಅವಶ್ಯಕತೆನೇ ಇಲ್ಲ. ಯಾರ್ಯಾರಿಗೆ ಏನೇನು ಕೊಡ್ತಾರೋ ಅದೇ ಬರೋದು, ಅದೇ ಆಗೋದು. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಅನಿಲ್ ಅಂಬಾನಿ, ಧೀರುಭಾಯ್ ಅಂಬಾನಿ ಇಬ್ರು ಮಕ್ಕಳಿದ್ದಾರೆ. ಮುಖೇಶ್ ಅಂಬಾನಿ, ಅನಿಲ್ ಅಂಬಾನಿ ಇದ್ದಾರೆ. ಮುಖೇಶ್ ಅಂಬಾನಿಗೆ ದುಡ್ಡು ಬರ್ತಾ ಇದೆ. ಅದೇ ಅನಿಲ್ ಅಂಬಾನಿ ಇವತ್ತು CID ಅದು ಇದು ಹೋಗ್ತಾ ಇದ್ದಾರೆ. ಅಂದ್ರೆ ಅವ್ರ ಜಾತಕ ಹುಟ್ಟಿದಾಗ ಅದೇ ಇತ್ತು, ಇವಾಗ್ಲೂ ಅದೇ ಇದೆ ಅಲ್ವಾ? ಕಾಳಸರ್ಪ ದೋಷ ಇತ್ತು, ಆ ದೋಷ ಇತ್ತು ಅಂತ ಹೇಳಕ್ಕೆ ದಶಾ ಸಿಸ್ಟಮ್ಗೆ ಹೋಗ್ಬೇಕು ನೀವೆಲ್ಲ. ಎಲ್ಲಿವರೆಗೂ ಈ ತರ ದಶಾ ಸಿಸ್ಟಮ್ಗೆ ಹೋಗಲ್ಲ. 2027ರಿಂದ ಶನಿ ಬರುತ್ತೆ. ಶನಿ ಅದ್ಭುತವಾಗಿದೆ ಇವ್ರ ಜಾತಕದಲ್ಲಿ, ಜಾಬ್ ವಿಚಾರದಲ್ಲೆಲ್ಲ. ಆದ್ರೂ ಕೂಡ ಏನಾದ್ರು ಜೀವನ ಮಾಡಬೇಕು ಅಂತಂದ್ರೆ ಟೆಕ್ನಿಕಲ್ ಸೈಡ್ ಮಾಡಿ, ಅದ್ಭುತವಾಗಿರುತ್ತೆ. ಜ್ಯೋತಿಷ್ಯ ಕಲೀರಿ. ಶನಿ ಕಾಂಬಿನೇಷನ್ ಎಷ್ಟು ಚೆನ್ನಾಗಿದೆ ಅಂದ್ರೆ, ನಾವು ಜಸ್ಟ್ ಒಂದು ಕಾಂಬಿನೇಷನ್ ಆದ್ರೆ ಹೈಯರ್ ಕಾಂಬಿನೇಷನ್ ಬಂದ್ಬಿಡುತ್ತಿಲ್ಲಿ. ಈ ಹೈಯರ್ ಕಾಂಬಿನೇಷನ್ ನೋಡ್ಬೋದು ನೀವೆಲ್ಲ. ಶನಿಲಿ ಅದ್ಭುತವಾಗಿ ಇಷ್ಟು ಕಾಂಬಿನೇಷನ್ ಇದೆ. ಹೈ ಸಕ್ಸಸ್ ಬರುತ್ತೆ. ಏನ್ ಸಣ್ಣದಾಗಿ ಮಾಡಿದ್ರು ಹೈ ಸಕ್ಸಸ್ ಮಾಡುತ್ತೆ. ಎಷ್ಟೋ ಜನ ಓದ್ದೇ ಇಲ್ಲ, ಒಂದು ಯಾವ್ದೋ ಫ್ಯಾಕ್ಟ್ರಿಲಿ ದೊಡ್ಡ ಸೂಪರ್ವೈಸರ್ ಆಗಿ ಇನ್ನೊಂದು 10 ವರ್ಷ ಹೋಗುವಷ್ಟಕ್ಕೆ ಅವನಿಗೊಂದು 1 ಲಕ್ಷ ಸಂಬಳ ಬಂದ್ಬಿಡುತ್ತೆ. ಓದಿರೋದೇನು ಸರ್? ಏನು ಹೆಬ್ಬೆಟ್ಟು ಹತ್ರದಲ್ಲಿ ಓದಿದೀನಿ ಅಂತ ಹೇಳ್ತಾರೆ. ಸೊ ಅದಕ್ಕೆ ಯಾರದೇ ವಿಚಾರನ ನೋಡ್ಬೇಕಾದ್ರೆ, ಇವತ್ತು ಕೆಲವರು ಎಲ್ಲರೂ, ನಾನು ಎಷ್ಟೊಂದು ಜನ ನೋಡಿದ್ದೀನಿ, ರ್ಯಾಂಕ್ ತೆಗೆದಿದ್ದಾರೆ ಇದರ ಎಕ್ಸಾಮ್ ಅಲ್ಲಿ, 90% ತೆಗೆದಿದ್ದಾರೆ. ಕೆಲಸ ಇಲ್ಲದೆ ಮನೇಲಿ ಸುಮ್ಮನೆ ಗೋಡೆಗಳು ನೋಡ್ತಾ ಇದ್ದಾರೆ. ಓದ್ಬೇಕಾದ್ರೆ ಇಗ್ಬಿಟ್ಟಿದ್ರು, ಪೇರೆಂಟ್ಸ್ ಎಲ್ಲ ಇಗ್ಬಿಟ್ಟಿದ್ರು. ನನ್ನ ಮಗ ಅಂತ ಇದ್ರು. ಈಗ ನೋಡಿದ್ರೆ 28 ವರ್ಷ ಆಯ್ತು, ಎಲ್ಲೂ ಹೋಗಲ್ಲ, ಮನೇಲಿ ಸುಮ್ಮನೆ ಕೂತಿದ್ದಾನೆ. ಇಂಜಿನಿಯರಿಂಗ್ ಸೇರಿಸಿದ್ವಿ, ಅದು ಅರ್ಧಂಬರ್ಧ ಬಿಟ್ಟ. ಅದೇನೋ ರೂಮ್ ಒಳಗಡೆ ಏನೋ ಕುಟ್ತಾ ಇರ್ತಾನೆ ಕುತ್ಕೊಂಡು. ಇದೆಲ್ಲ ಬರ್ತದೆ ಈ ಕಾಂಬಿನೇಷನ್ಗಳು. ಅದಕ್ಕೆ ನಾವು ಜ್ಯೋತಿಷ್ಯ ಕಲಿತು ನೋಡ್ಕೊಂಡು ಹೋಗ್ಬೇಕು. ಲಕ್ಷಾಂತರ ರೂಪಾಯಿ ಬೇರೆದಕ್ಕೆ ಖರ್ಚು ಮಾಡ್ತೀರಾ, ಒಂದು ಸೀರೆ ಖರ್ಚು ಮಾಡ್ತೀರಾ, ಒಂದು ಶೂಸ್ ಖರ್ಚು ಮಾಡ್ತೀರಾ, ಒಂದು ಪಾರ್ಟಿ ಖರ್ಚು ಮಾಡ್ತೀರಾ. ನಿಮ್ಮ ಜೀವನಕ್ಕೆ ದೇವರು ಕೊಟ್ಟಿರ್ತಕ್ಕಂಥ, ಕಲಿಯುಗದ ಕೊಟ್ಟಿರ್ತಕ್ಕಂಥ ಒಂದು ಅಮೃತ ಅಂತ ಹೇಳ್ತೀನಿ, ಅದೇ ನಕ್ಷತ್ರ ನಾಡಿ. ಇದನ್ನ ನಾನು ಇಟ್ಕೊಂಡು ಏನ್ ಮಾಡೋಣ? ಈ ವಿದ್ಯೆ ನಾನು ಇಟ್ಕೊಂಡು ಎಷ್ಟು ಜನಕ್ಕೆ ಅವಾಗವಾಗ ಹೇಳೋದು, ಕಲ್ಸ್ಕೊಟ್ಬಿಡೋಣ ಅಂತ. ಇವತ್ತು ಬರ್ತೀರಾ, ಇವತ್ತು ಎಜುಕೇಶನ್ ಕೇಳಿದ್ರಿ, ನಾಳೆ ಬರ್ತೀರಾ ಜಾಬ್ ಕೇಳ್ತೀರಾ, ನಾಡಿದ್ದು ಬರ್ತೀರಾ ಮದುವೆ ಕೇಳ್ತೀರಾ, ಆಚೆ ನಾಡಿದ್ದು ಬರ್ತೀರಾ ಮನೆ ಕಟ್ಟೋದು ಕೇಳ್ತೀರಾ. ದಿನಾ ಬಂದು ಹೋಗಕ್ಕೆ ಎಷ್ಟು ಜನಕ್ಕೆ ನಾನು ಹೇಳಿ ಅಲ್ವಾ? ದಿನಾ ನಿಮಗೆ ಅಕ್ಕಿ ಕೊಡ್ಬೋದು ಬಂದಾಗೆಲ್ಲ. ನಿಮಗೆ ಅಕ್ಕಿ ಬೆಳೆಯೋದು ಹೇಗೆ, ಭತ್ತ ಬೆಳೆಯೋದು ಹೇಗೆ ಅಂತ ತೋರಿಸ್ಕೊಟ್ಬಿಟ್ರೆ ನೀವೇ ಚೆನ್ನಾಗಿರ್ತಿರಲ್ಲ. ಆ ಕಾನ್ಸೆಪ್ಟ್ ಮೇಲೆ ಜ್ಯೋತಿಷ್ಯ ಕಲೀರಿ ಅಂತ ಹೇಳ್ತಾ ಇರೋದು. ನಿಮಗೆ ಮನಸ್ಸಿಗೆ ಬಂದು ನೀವು ಜ್ಯೋತಿಷ್ಯದ ಮೇಲೆ ಒಲವಿದ್ದು, ಹಲವಾರು ಜ್ಯೋತಿಷ್ಯ ಹತ್ರ ಹೋದವ್ರು ಮಾತ್ರ ಹೇಳ್ತಾ ಇದ್ದೀನಿ, ನಾವೆಲ್ಲೂ ಹೋಗಲ್ಲ ಸರ್, ನಾವು ಕೇರೇ ಮಾಡಲ್ಲ, ಹಣೆ ಬರ ಇದ್ದಂಗೆ ಆಗುತ್ತೆ, ನಾವು ನಂಬಲ್ಲ ಅನ್ನೋರ್ಗೆ ನಾನು ಕರೀತಾ ಇಲ್ಲ. ಯಾರು ಈ ಮಹಿಳೆಯರು ಮನೇಲಿ ಕೂತಿರ್ತಾರೆ, ತಲೆ ಕೆಟ್ಟು ಕೆರ್ಕೊಂಡು ಗಾಯ ಮಾಡ್ಕೊಂಡಿರ್ತಾರೆ ತಲೆಗೆ, ನನ್ನ ಮಗಂದು ಹಂಗಿದೆಯಂತೆ ಹಿಂಗಿದೆಯಂತೆ, ಯಾವನೋ ತಲೆ ಕೆಟ್ಟವನು ಪಂಚೆ ಹಾಕೊಂಡು ಅಲ್ಲೊಬ್ಬ ಇರ್ತಾನ, ಅವನು ವೇಸ್ಟ್ ಫೆಲೋ. ಅವ್ರಿಗೆಲ್ಲ ಮತ್ತೆ ಇನ್ನೊಂದು ಜನ್ಮದಲ್ಲಿ ನಾಯಾಗೆ ಹುಟ್ಟೋದು. 100% ನಾಯಾಗೆ ಹುಟ್ಟುತ್ತಾರೆ. ಸುಳ್ಳು ಯಾಕೆ ಕೇಳಬೇಕು? ದಶಾ ನೋಡ್ದಲೆ ಯಾವನಾರು ಹೇಳಿದ್ರೆ ಅವನು 100% ಜ್ಯೋತಿಷಿ ಅಲ್ಲ. ದಶಾ ನೋಡ್ಕೊಂಡು ಇಲ್ಲಿವರೆಗೂ ಇದೆ. ನಾನು ಬರ್ಕೊಡ್ತೀನಿ. ಇವತ್ತು 27 2020. ನಾನು ಯಾಕೆ ಇಲ್ಲಿ ನಿಲ್ತಿದ್ದೀನಿ ಅಂದ್ರೆ, ಕಾಳಸರ್ಪ ದೋಷ ಇದೆ ಅಂತಂದ್ರಲ್ಲ, ಇವತ್ತು ಬರೆದಿಟ್ಕೊಳ್ಳಿ. 27 ಆದ್ಮೇಲೆ ಅವ್ನ ಲೈಫ್ ಚೇಂಜ್ ಆಗಿ ಅಲ್ಲಿಂದ 2-3 ವರ್ಷದಲ್ಲಿ ಒಳ್ಳೆ ಸ್ಥಾನದಲ್ಲಿ ಹೋಗಿ, ಅವನ ಜೊತೆ ಓದಿರೋರು ಎಲ್ಲ ಇದ್ರಲ್ಲ, ಚೆನ್ನಾಗಿ ಓದಿರೋಲ್ಲ, ಅವ್ರಿಗಿನ್ನ ಮುಂದಕ್ಕೆ ಬಂದಾಗ ನೀವು ಮಾತಾಡಿ. ನನ್ನ ಬಗ್ಗೆ ಬಂದು ಮಾತಾಡಿ. ನೀವು ಹೇಳ್ದಂಗೆ ಆಗಿಲ್ಲ, ಕಾಳ ಸ್ವಲ್ಪ ದೋಷನೇ ವಿನ್ ಆಯ್ತು ಅಂತ ಹೇಳಿ ಮಾತಾಡಿ. 5 ವರ್ಷ ಆದ್ಮೇಲೆ ಬಂದು ಮಾತಾಡಿ. ಅದಕ್ಕೇನು ಬೇಕೋ ನಾನು ಒಂದು ಸಂಭಾವನೆ ನಿಮಗೆ ವಾಪಸ್ ಕೊಟ್ಬಿಡ್ತೀನಿ.
ಅವೆಲ್ಲ ಇಲ್ಲ, ಏನಿದೆಯೋ ಅದೇ. ಅರ್ಥ ಆಯ್ತಾ? ಈಗ ನಮ್ಮ ಟೀಮರ್ ಅವರು ದೇಶದ ಪ್ರಧಾನಿ ಆದ್ರು ಅಂತೆಲ್ಲ ಹೇಳ್ತಾರಲ್ವಾ, ಇವರು ಅಕ್ಷಯ್ ಕುಮಾರ್ ಅಲ್ವಾ, ಫಿಲ್ಮ್ ಆಕ್ಟರ್, ಹೋಟೆಲ್ ಸಪ್ಲೈಯರ್ ಆಗಿದ್ರು. ಎಷ್ಟು ಜನದಿದೆ ಲಿಸ್ಟು. ಇನ್ನೊಬ್ರು ಯಾರೋ ಟ್ಯಾಕ್ಸಿ ಡ್ರೈವರ್ ಆಗಿದ್ರು ಅಂತ ಬರುತ್ತೆ. ಎಷ್ಟು ಜನ ಇದ್ದಾರೆ, ಅದನ್ನೆಲ್ಲ ಥಿಂಕ್ ಮಾಡಬೇಕು. ಹೋಟೆಲ್ ಸಪ್ಲೈಯರ್ ಆಗಿರೋರು ಅವ್ರಿಗೆ ಸ್ಟಾರ್ ಇದ್ರೆ ಸ್ಟಾರ್ ಆಗ್ತಾರೆ. ಹೋಟೆಲ್ ಸಪ್ಲೈಯರು ಸ್ಟಾರ್ ಇಲ್ಲ ಅಂದ್ರೆ ಅದೇ ಹೋಟೆಲ್ ಸಪ್ಲೈಯರ್ ಆಗ್ತಾರೆ. ಇದು ಜಾತಕದಲ್ಲಿ ಬರೆದಿಟ್ಟಿರುತ್ತೆ. ಅದನ್ನ ಕಲಿಸ್ಕೊಡ್ತಕ್ಕಂತ ಒಂದು ಅವಕಾಶ ನಮ್ಮ ಕರ್ನಾಟಕ ಜನತೆಗೆ ಬಂದಿದೆ. ಅದನ್ನೆಲ್ಲ ಮೆಚ್ಕೋತಾ ಇಲ್ಲ ತುಂಬಾ ಜನ. ಅಟ್ಲೀಸ್ಟ್ ಇಷ್ಟು ಜನ ವಾಹಿನಿಲಿ ಬರ್ತಾರೆ, ಇಷ್ಟು ಜನ ಟಿವಿಲಿ ಬರ್ತಾರೆ, ಇವ್ರೊಬ್ರಪ್ಪ ಹೇಳ್ಕೊಡ್ತೀನಿ ಅಂತ ಮುಂದೆ ಬಂದಿದ್ದಾರೆ. ಅದಕ್ಕೆ ಅಭಿಮಾನನೇ ಇಲ್ಲ. ಇವತ್ತು ನಾನು ಕೂತಿದ್ದೀನಿ ಅಂದ್ರೆ ನಾಳೆ ನೀವೆಲ್ಲ ಏನ್ ಮಾಡ್ತೀರಾ, ಒಂದು ಕತ್ತೆ ನಿಲ್ ಕೂರಿಸಿದ್ರು ಕಾಲು ಹೊಡಿತೀರ ಅಲ್ವಾ? ಚೇಂಜ್ ಆಗಿ ಕತ್ತೆನ್ ಕೂರಿಸಿದ್ರು ಕಾಲು ಬರುತ್ತಿಲ್ಲ ಪಕ್ಕ. ಈ ಕತ್ತೆಗೆ ಜ್ಯೋತಿಷ್ಯ ಬರುತ್ತೆ ಅಂದ್ರೆ ತಡ ಕೇಳಲ್ಲ ಫ್ರೀ ಕಾಲು ಅಂತ. ಆ ರೀತಿ ಪಬ್ಲಿಕ್ಗೆ ಮನಸ್ಥಿತಿ ಬಂದ್ರೆ ಇನ್ನ ಕತ್ತೆಗೂ ಮತ್ತೆ ವಿದ್ವಾಂಸರಿಗೂ ಏನ್ ವ್ಯತ್ಯಾಸ? ಅದಕ್ಕೆ ಹೇಳಿದ್ದು, ಕಲ್ತ್ಕೊಳ್ಳಿ. 7,000 ರೂಪಾಯಿ ಜೀವನದಲ್ಲಿ ದೊಡ್ಡದಿಲ್ಲ. ಫೆಬ್ರವರಿ 10ನೇ ತಾರೀಕು ಕೇಳೋರೆಲ್ಲ ಈ ಕಿವಿಲಿ 2 ಕಿವಿ ಯಾಕೆ ಕೇಳಿಸ್ಕೊಂಡು ಕೊಟ್ಟಿದ್ದಾನೆ ಗೊತ್ತಾ ದೇವರು? ಕೆಲವು ಹೊಸ ವಿಚಾರಗಳು, ಕೆಲವು ಅದೃಷ್ಟ ತರ್ತಕ್ಕಂಥ ವಿಚಾರಗಳು ಕೇಳ್ಬೇಕಾದ್ರೆ 2 ಕಿವಿಲಿ ಕೇಳಿಸ್ಕೊಳ್ಳಿ, ಕೆಲವು ಒಟ್ಟೋಗ್ತವೆ ಹಂಗೆ ಅಂತ ಹೇಳಿ ಭಗವಂತ ಇಟ್ಟಿರ್ತಕ್ಕಂಥದ್ದು 2 ಕಿವಿ. ಒಂದೇ ಕಿವಿ ಇಡ್ಬೋದಾಗಿತ್ತಲ್ಲ, ಒಂದು ಬಾಯಿ ಇದೆ, 2 ಬಾಯಿ ಇಡ್ಬೋದಾಗಿತ್ತು. ನಾನು ಇವ್ರ ಹತ್ರ ಮಾತಾಡ್ತೀನಿ, ಒಂದು ನಿಮ್ಮ ಹತ್ರ ಮಾತಾಡ್ತಾ ಇರ್ತೀನಿ, ಹಂಗಿಲ್ವಲ್ಲ. 2 ಕಿವಿ ಇದೆ, 2 ಕಿವಿನೂ ಒಂದೇ ಸತಿನೇ ಕೇಳಿಸೋದು. ಈಗ ನೀವ್ ಕೇಳಿಸ್ಕೊಳ್ತಾ ಇರೋದು, ಇವ್ರು ಕೇಳಿಸ್ಕೊಳ್ಳೋದು 2 ಬರಲ್ಲ, ಅಲ್ಲಿ 2 ಒಟ್ಟಿಗೆನೆ ಬರ್ತದೆ. ಸೊ ಅದಕ್ಕೆ ಎಲ್ಲ ಪ್ರಕೃತಿಯ ನಿಯಮ ಆ ರೀತಿ ಇರ್ತಕ್ಕಂಥದ್ದು. ಕಲೀರಿ. ಕಲ್ತಾಗ ನೋಡಿ, ಇಷ್ಟು ಜನ ಎಲ್ಲ ನಮ್ಮ ಹತ್ರ ಬಂದಿರೋರೆಲ್ಲ ನಾರ್ಮಲ್ ಅವರಲ್ಲ. ಜಡ್ಜ್ಗಳು, ಲಾಯರ್ಗಳು, ಡಾಕ್ಟರ್ಗಳು, ದೊಡ್ಡ ಸಾಫ್ಟ್ವೇರ್ ಅವರು, ಅವ್ರ ಜೀವನನ ಚೆನ್ನಾಗಿ ಉದ್ಧಾರ ಮಾಡ್ಕೊಳಕ್ ಬಂದವ್ರೆ. ಇನ್ ನಾರ್ಮಲ್ ಆಗಿರೋರೆಲ್ಲ ದೇವಸ್ಥಾನಕ್ಕೆ ಓಡೋಗ್ಬಿಟ್ಟು, ಆ ಪುರೋಹಿತರ ಹತ್ರ ಓಡೋಗ್ಬಿಟ್ಟು ಅವ್ನು ಕೇಳಿದ್ದೆಲ್ಲ ತಲೆ ಮೇಲೆ ಹಾಕೊಂಡು ಚಪ್ಪಡಿ ಕಲ್ಲು ಇಟ್ಕೊಂಡ್ ಬರ್ತೀರಾ. ಯಾವುದು ನಾವು ಕಲ್ಲನ್ನ ಮೇಲೆ ಇಟ್ಕೊಂಡ್ ಬರ್ತೀವೋ ಅದು ನಮ್ಗೆ ಯಾವಾಗಲೂ ತಲೆ ಮೇಲೆ ಭಾರ ಇರುತ್ತೆ. ಅದನ್ನ ತೆಗೆದು ಪಕ್ಕಕ್ಕಿಡಿದ್ ಯಾವಾಗ? ಕಲ್ತಾಗ. ಇಲ್ದಾರೆ ನಿಮ್ಗೆ ತಲೆಲಿ ಇವತ್ತೇನಾದ್ರು ಕಾಲ್ ಮಾಡಿರ್ಲಿಲ್ಲ ಅಂದ್ರೆ ಅವ್ರಿಗೆ ತಲೆ ಅದೇ ಓಡೋದು. ಮತ್ತೆ ಅವನ ಹತ್ರ ಹೋಗೋರು, ನೋಡ್ದ, ಮತ್ತೆ ವಾಪಸ್ ಬಂದ್ರಾ, ಹಾಕು ಒಂದು 25,000 ಬಿಲ್ಲು. ಪೂಜೆ ಮಾಡ್ಸದ್ನ ಚೇಂಜೇ ಆಗಲ್ಲ, 1 ವರ್ಷ ಕಾಯ್ತಾ ಇರ್ತಾರೆ. ಕೆಲವು ಏನಾದ್ರು ನೆಕ್ಸ್ಟ್ ವರ್ಷ ಚೆನ್ನಾಗಿರ್ಲಿಲ್ಲ ಅಂದ್ರೆ ನೀವು ಪೂಜೆ ಮಾಡಿ ವೇಸ್ಟ್ ಆಗ್ಬಿಡೋದು. ಅಟ್ಲೀಸ್ಟ್ ನೀವು ಪೂಜೆ ಮಾಡಿಸಿದ್ರೆ ನೆಕ್ಸ್ಟ್ ವರ್ಷ ಚೇಂಜ್ ಆಗ್ತಾ ಇದೆ, ಅವ್ನು ಪೂಜೆ ಮಾಡ್ಸಿಕ್ ಚೇಂಜ್ ಆಯ್ತು ಅಂತಾರೆ. ಅದಕ್ಕೆ 10 ಜನಕ್ಕೆ ಪೂಜೆ ಮಾಡಿದಾಗ 5 ಜನ ಒಳ್ಳೇದಾಯ್ತು ಅಂತಾರೆ, ಇನ್ನು 5 ಜನ ಒಳ್ಳೇದಾಗಿಲ್ಲ ಅಂತಾರೆ. ಯಾಕೆ? ಅವ್ರ ದಶಗಳು ಚೇಂಜ್ ಆದಾಗ ಚೆನ್ನಾಗಿತ್ತು ಅಂದ್ರೆ ಚೇಂಜ್ ಆಗಿರುತ್ತೆ, ಅವ್ರ ನೆಕ್ಸ್ಟ್ ದಶ ಬಂದಾಗ ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿರಲ್ಲ. ಇದೇ ಆಗಿರೋದು ಎಲ್ಲ ದೊಡ್ಡ ಜೀವನದಲ್ಲೂ. ಅಂತಂತ ದೊಡ್ಡ ವಿಜಯ್ ಮಲ್ಯನೂ ಕೂಡ ಅಷ್ಟೊಂದು ಲಕ್ಷ ಇದ್ರು ಕೂಡ ಏನು ಮಾಡಕ್ಕಾಗಿಲ್ಲ. ಅನಿಲ್ ಅಂಬಾನಿ ಅಷ್ಟು ಚಿರವನು, ದುಡ್ಡಿರೋನು ಎಲ್ಲ ಮಾಡಿ ಅವನೇನ್ ಪೂಜೆ ಮಾಡ್ಸಿರಲ್ವಾ? ಯೋಚನೆ ಮಾಡಿ. ಏನ್ ನೀವು ಒಬ್ಬರೇ ಪೂಜೆ ಮಾಡ್ಸೋದು, ಹೋಗಿ ಒಬ್ಬರೇ ನೀವು ಹೋಗಿ ಕೇಳೋದು, ಅವ್ರೇನ್ ಪೂಜೆನೇ ಮಾಡಿಸಿಲ್ಲ. ಎಷ್ಟು ಜನ ಇದ್ದಾರೆ ಅದ್ರ ಲಿಸ್ಟು? ಸತ್ಯಂ ಕಂಪ್ಯೂಟರ್ಸ್ ಇದ್ದಾರೆ, ಎಷ್ಟು ಜನ ಇದ್ದಾರೆ? ಇವೆಲ್ಲ ನಾನು ಹೇಳ್ತೀನಲ್ಲ, ಜಾತಕದಲ್ಲಿ ಪ್ರೀ ಡೆಸ್ಟೈನ್ ಎಲ್ಲ ಬರೆದು ಕಳಿಸ್ಬಿಟ್ಟಿರ್ತಾನೆ. ಪ್ರತಿಯೊಬ್ಬ ಮನುಷ್ಯನಿಗೂ ಹುಟ್ಟದಾಗ್ಲೇ ಜೋಬಲ್ಲಿ ಹಾಕಿ ಕಳಿಸಿರ್ತಾನೆ ನಿಂದು. ಅದನ್ನ ಓದ್ಕೋಬೇಕಷ್ಟೇ ತೆಗೆದು. ಈ ದಾರಿ ಕ್ಲೋಸ್ ಆಗಿದೆ, ಈ ದಾರಿ ಕ್ಲೋಸ್ ಆಗಿದೆ, ಓಕೆ ಇದು ಓಪನ್ ಆಗುತ್ತೆ, ಒಂದು 2 ವರ್ಷ ಸುಮ್ಮನಿರು. ಸರಿ, ಸುಮ್ಮನಿರ್ಬೇಕು. ಜೋಬಲ್ಲಿ ಇರ್ತದೆ, ಅದು ಕಾಣಿಸಲ್ಲ. ಅದು ಕಾಣಿಸೋದು ನಮ್ಮ ಋಷಿಮುನಿಗಳು ಜ್ಯೋತಿಷ್ಯ ಅನ್ನೋ ಒಂದು ಸಬ್ಜೆಕ್ಟ್ನ ಮಾಡಿಟ್ಟಿದ್ದಾರೆ. ಅದನ್ನ ಕಲಿಬೇಕು. ನೀವೆಲ್ಲ ಕಲ್ತಾಗ್ಲೇ, ನೀವೇನು ಎಜುಕೇಶನ್ ಬೇಕು ಅಂತ ಏನಿಲ್ಲ, ಸುಮ್ಮನೆ ಅರ್ಥ ಮಾಡ್ಕೊಳ್ಳೋ ಒಂದು ವಿಚಾರ, ಸ್ವಲ್ಪ ಕಷ್ಟಪಡ್ತೀನಿ ಅನ್ನೋ ವಿಚಾರ ಬಂದ್ರೆ 7,000 ರೂಪಾಯಿ ಎತ್ತಿಟ್ಕೊಂಬಂದ್ ಮಾಡಿ ಜೀವನ ಚೆನ್ನಾಗಾಗ್ಬಿಡುತ್ತೆ. 7,000 ರೂಪಾಯಿಗೂ ಕಷ್ಟ ಇದೆ ಅಂತಂದ್ರೆ ಜ್ಯೋತಿಷ್ಯ ಕಾರ್ಯಕ್ರಮನೇ ನೋಡ್ಬೇಡಿ. 7,000 ರೂಪಾಯಿಗೂ ಕಷ್ಟ ಇದ್ರೆ ದೇವ್ರು ಬಂದು ನಿಮ್ಗೆ ಏನ್ ಮಾಡ್ತಾನೆ? ಅಷ್ಟು ಕಷ್ಟ ಇದ್ರೆ ಯಾರು ಏನು ಮಾಡಕ್ಕಾಗಲ್ಲ ಅಲ್ವಾ? ಒಳ್ಳೇದಾಗ್ತದೆ. ಗುರುಗಳೇ, ಅದೇ ವೈವಾಹಿಕ ಜೀವನದ ಬಗ್ಗೆ ಅದು ಈ ರೀತಿಯಾಗಿ ಸಮಸ್ಯೆಗಳನ್ನ ಹೇಳ್ಕೊಂಡು ಕಾಲ್ ಮಾಡ್ತಾರೆ. ಈಗ ನಾನು ಮದುವೆ ವಿಚಾರಕ್ಕೂ ಅದೇ ಬಂದಿದ್ದು. ಜ್ಯೋತಿಷ್ಯದಲ್ಲಿ ಈ ವಿವಾಹ ವಿಚಾರದಲ್ಲಿ ಬಂದಾಗ, ಈ 6ನೇ ಮನೆ ಬಂದಾಗ ಅವ್ರಿಗೆ ಇಂಟ್ರೆಸ್ಟ್ ಇರಲ್ಲ ಮದುವೆ ಆಗಕ್ಕೆ. ಈ ತಂದೆ ತಾಯಿಗಳು ಬಲವಂತ ಮಾಡ್ತಾ ಇರ್ತಾರೆ, ಮದುವೆ ಆಗು ಅಂತ. ಮತ್ತೆ ಅದೇ ತರ ಜ್ಯೋತಿಷ ಹತ್ರ ತಗೊಂಡು ಹೋಗ್ತಾರೆ. 6ನೇ ಮನೆ ಮನಸ್ಸು ಕೊಡಲ್ಲ ಮದುವೆ ಆಗಕ್ಕೆ.
5ನೇ ಮನೆ ಸೆಲೆಕ್ಟಿವ್ ಆಗ್ಬಿಡುತ್ತೆ. 8ನೇ ಮನೆ ಅವ್ರಿಗೆ ಇಂಟ್ರೆಸ್ಟೇ ಬರಲ್ಲ ಮದುವೆ ಆಗಕ್ಕೆ. ಈ 3 ಮನೆಗಳು ಬಂದಿರುತ್ತೆ, ಯಾರು ಒಪ್ತಾ ಇಲ್ಲ ಅನ್ನೋರಿಗೆ. ಇವ್ರು ಹೋಗ್ಬಿಟ್ಟು ಕುಜದೋಷ, ಶನಿ ದೋಷ, ಸರ್ಪದೋಷ ಅಂತ ಮತ್ತೆ ಬಂಡಲ್ ಬಿಡೋದು. ಈ ಬಂಡಲ್ ಬಿಡೋದು ನನ್ನ ಗೊತ್ತಿರಂಗೆ ಇನ್ನೊಂದು 3 ವರ್ಷ ಅಷ್ಟೇ. 3 ವರ್ಷ ಆದ್ಮೇಲೆ ನಿಮ್ ಬಂಡಲ್ ಯಾವ ಕಥೆನೂ ಆಗಲ್ಲ. ಆಲ್ರೆಡಿ ಎಷ್ಟೋ ಜನಕ್ಕೆ ಅರ್ಥ ಆಗಿದೆ. ನಮ್ಮಲ್ಲಿ ತುಂಬಾ ಜನ ಬಂದು ಕಲ್ತು ಕ್ಷಮಾಪಣೆ ಕೇಳಿದ್ದಾರೆ. ಸರ್, ನಾವು ಸುಳ್ಳು ಹೇಳ್ತಾ ಇದ್ವಿ, ಕುಜದೋಷ, ಆ ದೋಷ, ಈ ದೋಷ ಅಂತ ಸುಳ್ಳು ಹೇಳ್ತಾ ಇದ್ವಿ. ನೀವು ಕಲ್ತಾದ್ಮೇಲೆ ಗೊತ್ತಾಯ್ತು ಅವ್ರ ದಶ ಬಿಡ್ತಾ ಇರ್ಲಿಲ್ಲ. ಚಂದ್ರದಶನೇ 6 ತೋರಿಸಿದೆ ಸರ್, ನಕ್ಷತ್ರದಲ್ಲಿ ಸಬ್ಲಾಡಲ್ಲಿ ಚಂದ್ರನಲ್ಲಿ ಇರ್ಲಿಲ್ಲ. 10 ವರ್ಷ ಆದ್ರೂ ಸ್ವಲ್ಪ ಕಷ್ಟಪಟ್ರು. ನಾನು ಯಾವ್ದೋ ಕುಜ 8ರಲ್ಲಿದ್ದಾನೆ ಅಥವಾ ಕುಜ 2ರಲ್ಲಿದ್ದಾನೆ, ಕುಜದೋಷ ಹೇಳ್ಬಿಟ್ಟಿದೆ. ತುಂಬಾ ತಪ್ಪುಗಳು ಹೇಳಿದ್ದೀನಿ ಸರ್ ನಾನು. ನಾವೆಲ್ಲ ಸರಸ್ವತಿ ಪುತ್ರರು. ಯಾರು ಜ್ಯೋತಿಷ್ಯ ಹೇಳ್ತಾರೆ, ಯಾರು ಮಂತ್ರಗಳು ಹೇಳ್ತಾರೆ, ಯಾರು ದೇವಸ್ಥಾನದ ಪೂಜೆ ಮಾಡ್ತಾರೆ, ಯಾರ್ಯಾರು ಜ್ಯೋತಿಷ್ಯ ಅನ್ಕೊಂಡು ಟಿವಿಲಿ ಬರೋರೆಲ್ಲ ಸರಸ್ವತಿಗೆ ಹತ್ರದಲ್ಲಿರೋರು, ಸರಸ್ವತಿ ಪುತ್ರರು. ನೀವುಗಳೇ ಈ ತರ ದೋಷಗಳು ಹೇಳಿ ತಲೆ ಕೆಡಿಸಿ ಟೈಮ್ ಹೇಳ್ದಲೆ, ಕೆಲವು ಆಗಲ್ಲ ಅಂದ್ರೆ ಆಗಲ್ಲ ಅಂತ ಹೇಳ್ಬಿಡಿ. ನನ್ ಕಷ್ಟ ಇದೆ, ವೈವಾಹಿಕ ಜೀವನ ಎಷ್ಟೊಂದು ಕೇಳಿದೆ ಸರ್, ಮದುವೆ ಜೀವನ ಹೆಂಗಿದೆ. ನನಗೆ ಬರೋ ಕಾಲ್ಸ್ ಎಲ್ಲ ಕನ್ಸಲ್ಟೇಷನ್ ರೋಸ್ ಹೋಗಿ ಕಾಲ್ ಮಾಡ್ಬಿಡ್ತಾರೆ. ಸರ್, ಒಂದು ಲವ್ ಮಾಡಿ ಕಟ್ಟಾಯ್ತು, ಕಾಂಬಿನೇಷನ್ 6 ಇದೆ, 5 ಇದೆ, ನಮ್ಗೆ ಗೊತ್ತಾಯ್ತು, ಈಗ ಮುಂದಕ್ಕೆ ಹೋಗ್ಬೇಕಾ ಬೇಡ ಡಿಸಿಷನ್ ತಗೊಳ್ತಾರೆ. ನೋಡಿ, ಅದು ಸಾಫ್ಟ್ ಆಗಿದ್ರೆ ನೋಡಮ್ಮ ಮದುವೆ ಮಾಡ್ಕೋ, ಆದ್ರೆ ಎಕ್ಸ್ಪೆಕ್ಟೇಷನ್ ಕಮ್ಮಿ ಇಟ್ಕೋ. ಆಗಿಲ್ಲ ಅಂದ್ರೆ ಹೆಚ್ಚಾಗಿ ತಲೆ ಕೆಡ್ಸ್ಕೊಬೇಡ, ಮುಂದಕ್ಕೆ ನಿನ್ ಜೀವನ ಮಾಡು. ಅದಕ್ಕಿಂತ ಮುಂಚೆ ನಿನ್ಗೇನ್ ಇಷ್ಟ ಅಂತ ಕೇಳ್ತೀನಿ. ಜಾಬ್ ಇಷ್ಟ, ಜಾಬಲ್ಲಿ ಜಾಸ್ತಿ ಕಾನ್ಸಂಟ್ರೇಟ್ ಮಾಡು. 70% ಜಾಬಲ್ಲಿ ಇರು, 30% ಮದುವೆ ಆಗ್ಬೇಕು ಇಲ್ಲೋ ಯೋಚನೆ ಮಾಡು. ಮದುವೆ ಆಗೋದೆಲ್ಲ ಸಮಾಜಕ್ಕೆ, ಏನ್ ಜೊತೆಲಿ ಇರ್ತಾರೆ ಅಂತ. ಒಂದು ಮಾತು ಹೇಳ್ತೀನಿ, ಹೆಣ್ಮಕ್ಳಿಗೆ ಮದುವೆ ಇಂಪಾರ್ಟೆಂಟ್ ಯಾಕೆಂದ್ರೆ ಸೆಕ್ಯೂರಿಟಿ ಬೇಕು ಅಂತ ಒಪ್ಕೊಳ್ತೀನಿ. ಅದು ಬಿಟ್ಟು ಇನ್ನೊಂದು ಬಹಳ ಇಂಪಾರ್ಟೆಂಟು, ವಯಸ್ಸಾದಾಗ ಇಬ್ರು ಜೊತೆಲಿ ಇರ್ತೀವಿ ಅಂದಾಗ ಸೇವೆ ಮಾಡ್ಬೇಕಾಗಿರೋದೇ ನೀವು. ಎದೊಳಕ್ಕಾಗಲ್ಲ. ತುಂಬಾ ಜನ ವಯಸ್ಸಾದವ್ರಿಗೆ ಗೋಳಾಡೋದು, ಇವ್ರನ್ನ ಕಟ್ಕೊಂಡು ನಾನು ಹೇಗಿದ್ದೀನಿ ಅಂತ ಹೇಳೋದು ಏನಕ್ಕೆ? ಮದುವೆ ಆಗ್ಬೇಕಾದ್ರೆ ಜೊತೆ ಇರಬೇಕು, ಕೈ ಇರಬೇಕು, ಸಪೋರ್ಟ್ ಇರಬೇಕು ಅಂತ ಹೇಳ್ತಾರೆ. ವಯಸ್ಸಾದವ್ರು ಕೇಳಿ, ಈ ಅಪ್ಪನ ಕಾಯಿಲೆಗೆ, ಈ ಅಪ್ಪನಿಗೆ ಚಾಕ್ರಿ ಮಾಡಿದ್ದೇ ಆಗೋಯ್ತು, ನಂದೇನು ಮಾಡಿಲ್ಲ ಅಂತ ಅವ್ರು ಹೋಗಿ ಹೇಳ್ತಾರೆ. ಮತ್ತೆ ಮದುವೆ ಆಗ್ಬೇಕಾದ್ರೆ ಹೇಳಿದ್ದು ಏನು ವಿಚಾರ, ಈಗೇನು ವಿಚಾರ, ತುಂಬಾ ಚೇಂಜಸ್ ಇರುತ್ತೆ. ಒಬ್ರೊಬ್ರಿಗೂ ಒಂದೊಂಥರ ಇರುತ್ತೆ, ಅರ್ಥ ಮಾಡ್ಕೊಳ್ಬೇಕು. ಕೆಲವ್ರಿಗೆ ಮದುವೆ ಮಾಡ್ಕೊಂಡು ಮಕ್ಕಳು ನಿಮ್ಮ ಆಸ್ತಿನೆಲ್ಲ ಹಾಳು ಮಾಡ್ಬಿಡ್ತಾರೆ. ಮದುವೆ ಮಾಡ್ಕೊಂಡು ಮಕ್ಕಳು ಮಾಡ್ಕೊಳ್ತೀರಾ, ಕಷ್ಟಪಟ್ಟು ಆಸ್ತಿ ಮಾಡಿರ್ತಾರೆ, ನಿಮ್ಮ ಆಸ್ತಿ ಎಲ್ಲ ಹಾಳಾಗಿ ಮಾಡ್ತಾರೆ. ಇದಕ್ಕೆ ಮದುವೆ ಬೇಕಾಗಿತ್ತಾ, ಮಕ್ಕಳು ಬೇಕಾಗಿತ್ತಾ ಅಂತ ನೀವು ಹೇಳ್ತೀರ. ಎಲ್ಲದೂ ನಿಮಗೆ ಜೋಬಲ್ಲಿ ಬರೆದು ಕಳಿಸಿರ್ತಾರೆ. ಮದುವೆನೂ ಅಷ್ಟೇ ಬರೆದು ಕಳಿಸಿರ್ತಾರೆ. ಇನ್ನೂ ಸಾಕಷ್ಟು ವಿಚಾರ ಇದೆ ಮದುವೆ ಬಗ್ಗೆ ಹೇಳೋದು, ಮುಂದಿನ ಸಂಚಿಕೆಯಲ್ಲಿ ಹೇಳೋಣ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಗುರುಗಳೇ, ಇಷ್ಟೊತ್ತು ನಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು, ಈಗ ನಮ್ಮ ವೀಕ್ಷಕರು ಕೂಡ ಕೆಲವೊಂದು ಪ್ರಶ್ನೆಗಳನ್ನು ನಿಮ್ಮ ಮುಂದೆ ಇಟ್ಟರು, ಅದಕ್ಕೆ ಕೂಡ ನೀವು ಪರಿಹಾರವನ್ನು ಸೂಚಿಸಿದ್ರಿ. ಅದೆಲ್ಲ ಪರಿಹಾರಗಳಿಗೆ ಹಾಗೆ ಎಲ್ಲ ಮಾಹಿತಿಗಳನ್ನು ತಿಳಿಸಿಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿ ಇವತ್ತಿನ ವಿಶೇಷ ನಕ್ಷತ್ರ ತಾಯಿರಿ ಜನತಾ ಟಿವಿ ಸದಾ ಜನಪರ.